ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಟ್ ವರ್ಕ್ ಬ್ಲೌಸು ನೆಕ್ಕನ್ನು ಟರ್ನ್ ಮಾಡ್ತಾ ಇದ್ದೀನಿ. ಇದು ಹ್ಯಾಂಡ್ ವರ್ಕ್ ಬ್ಲೌಸು. ನೆಕ್ಕು ಜಿಗ್ಜಾಗ್ ಆಗಿದೆ. ಕಟ್ ವರ್ಕು ಸ್ವಲ್ಪ ಹತ್ರಕ್ಕೆ ಇದೆ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಟರ್ನ್ ಮಾಡಬೇಕಾಗುತ್ತೆ. ಇದು ಬಿಗಿನರ್ಸ್ಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ವರ್ಕಲ್ಲಿ ಲೀಫ್ ಶೇಪ್ ಎಲ್ಲ ಬಂದಿದೆ ಅಲ್ವಾ, ಅಲ್ಲಿ ನೀಡಲ್ನ ನಿಲ್ಲಿಸ್ಕೊಂಡು ಟರ್ನ್ ಮಾಡಿ ಮತ್ತು ಸ್ಟಿಚ್ಚನ್ನು ಮಾಡಬೇಕಾಗಿರುತ್ತೆ. ಇದು ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಹಾಗೆಯೇ ಇದು ವರ್ಕ್ಗೆ ಬಾರ್ಡರ್ ಲೈನ್ ಬಂದು ಚಿಕ್ಕ ಲೈನ್ ಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ. ಈ ರೀತಿ ನೆಕ್ಕಿರುವಾಗ ನಮಗೆ ಸ್ಟಿಚಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ನಾನು ಯಾವ ರೀತಿ ನಿಧಾನವಾಗಿ ಸ್ಟಿಚ್ಚನ್ನು ಮಾಡ್ತಿದ್ದೀನಿ. ಈ ರೀತಿಯೇ ಮಾಡಬೇಕಾಗಿರುತ್ತೆ. ಸ್ಪೀಡಾಗಿ ಮಾಡೋಕ್ಕೆ ಆಗೋದಿಲ್ಲ ಈ ರೀತಿ ವರ್ಕ್ ಇರುವಾಗ. ಇದು ನೆಕ್ ಟರ್ನ್ ಮಾಡೋದಷ್ಟೇ ಲೇಟ್ ಆಗುತ್ತೆ. ಉಳಿದಂತೆ ಇನ್ನೆಲ್ಲನೂ ಬ್ಲೌಸು ಸ್ಟಿಚಿಂಗ್ ಪ್ರಾಸೆಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಬೇಗನೆ ಮಾಡ್ಬೋದು. ನೆಕ್ ಟರ್ನ್ ಮಾಡೋದೊಂದೇ ಸ್ವಲ್ಪ ಲೇಟ್ ಆಗುತ್ತೆ. ಈ ರೀತಿ ವರ್ಕ್ ಡಿಸೈನ್ ಇರಬೇಕಾದ್ರೆ ನಾವು ಸ್ಟಿಚ್ ಮಾಡುವಾಗ ನೀಡಲ್ಲು ಎಲ್ಲಿ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡೇ ಸ್ಟಿಚ್ಚನ್ನು ಮಾಡಬೇಕಾಗಿರುತ್ತೆ. ರಫ್ ಆಗಿ ಒಂದು ಸ್ಟಿಚ್ ಹಾಕಿದ್ದೀನಿ ನೋಡಿ. ಫಸ್ಟೇ ನಾನು ರಫ್ ಆಗಿ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಒಂದು ರಫ್ ಸ್ಟಿಚ್ಚನ್ನು ಹಾಕಿದ್ದೀನಿ. ರಫ್ ಸ್ಟಿಚ್ ಹಾಕಿದ್ರೆ ಶೇಕ್ ಆಗದೆ ಇರುತ್ತೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡೂ. ಅದಕ್ಕೋಸ್ಕರ ನಾನೊಂದು ರಫ್ ಸ್ಟಿಚ್ಚನ್ನು ಹಾಕಿದ್ದೀನಿ. ರಫ್ ಸ್ಟಿಚ್ ಹಾಕಲಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ ನೆಕ್ ಟರ್ನ್ ಮಾಡೋದು ಮತ್ತು ನೀಡಲ್ಲು ಸ್ಟಾಪ್ ಮಾಡೋದು, ಹಾಗೆಲ್ಲ ಸ್ವಲ್ಪ ಲೈನಿಂಗ್ ಶೇಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ರಫ್ ಸ್ಟಿಚ್ಚನ್ನು ಕಂಪಲ್ಸರಿ ಹಾಕ್ಕೊಳ್ಬೇಕಾಗಿರುತ್ತೆ. ನಿಧಾನವಾಗಿ ಟರ್ನ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ನೀಡಲ್ನ ನೋಡಿ ಎಷ್ಟು ನಿಧಾನವಾಗಿ ಕೊಡ್ತಾಯಿದ್ದೀನಿ ಸ್ಟಿಚಿಂಗ್ ಅಂದರೆ. ಎರಡೆರಡು ನೀಡಲ್ಲು, ಮೂರು ನೀಡಲ್ ಅಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತಿದ್ದೀನಿ ನೋಡಿ. ಇದು ನೆಕ್ ಕಟ್ ವರ್ಕ್ ಅಷ್ಟೇ ಈವನ್ ಆಗಿಲ್ಲ, ಜಿಗ್ಜಾಗ್ ಆಗಿದೆ. ಹಾಗಾಗಿನೇ ಸ್ವಲ್ಪ ಲೇಟ್ ಆಗುತ್ತೆ ಈ ರೀತಿ ನೆಕ್ ಡಿಸೈನ್ ಇರಬೇಕಾದ್ರೆ. ಇನ್ನು ಫ್ರಂಟ್ಗೂ ಅಷ್ಟೇ ಇದೇ ರೀತಿಯೇ ನೆಕ್ ಬಂದಿದೆ. ಸ್ಲೀವ್ಸ್ಗೆ ನಾರ್ಮಲಾಗಿ ಬಂದಿದೆ. ನಾರ್ಮಲಾಗಿ ಅಂದರೆ ಬಾರ್ಡರ್ ಇದೆ, ಹಾಗಾಗಿ ಅಲ್ಲಿ ಈ ರೀತಿ ಕಟ್ ಡಿಸೈನ್ ಏನು ಟರ್ನ್ ಮಾಡೋ ಥರ ಇರೋದಿಲ್ಲ. ಸ್ಲೀವ್ಸ್ಗೆ ಸ್ಟ್ರೈಟಾಗೆ ಕೊಡ್ಬೋದು. ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ ಎರಡೇ ಸ್ವಲ್ಪ ಕಷ್ಟ ಇರೋದು. ಇದು ಎಂಗೇಜ್ಮೆಂಟ್ ಬ್ಲೌಸು. ಕಸ್ಟಮರೇ ವರ್ಕ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಸ್ಟಿಚ್ ಮಾತ್ರ ನಾನು ಮಾಡ್ತಾಯಿದ್ದೀನಿ. ವರ್ಕ್ ನೆಕ್ ಈ ಥರ ಇದೆ, ಆದರೆ ಬೇಗನೆ ಸ್ಟಿಚ್ ಮಾಡಿಕೊಡ್ಬೇಕು. ನನಗೆ ತುಂಬ ಟೈಮ್ ಇಲ್ಲ. ನಾಳೆ ಎಂಗೇಜ್ಮೆಂಟ್ ಅಂದರೆ ಇವತ್ತು ತೊಗೊಂಡು ಬಂದಿದ್ದಾರೆ ಈ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಎಷ್ಟು ಟೈಮ್ ಇಲ್ಲ ಅಂದರೂ ನೆಕ್ ಟರ್ನ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ನಮಗೆ ವರ್ಕು ಫಿನಿಶಿಂಗ್ ನೀಟಾಗಿ ಕಾಣೋದಿಲ್ಲ. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆಗಿ ಟರ್ನ್ ಮಾಡ್ತೀವಲ್ವ, ಆಗ ನೀಟಾಗಿ ಕಾಣಬೇಕು ಅಂದರೆ ಕರೆಕ್ಟಾಗಿ ನಾವೀಗ ಸ್ಟಿಚ್ಚನ್ನು ಕೊಟ್ಟಿರಬೇಕಾಗುತ್ತೆ. ನೋಡಿ, ಬ್ಯಾಕ್ ನೆಕ್ಕು ಎಂಡಿಂಗ್ ಬಂದುಬಿಡ್ತು. ನೋಡಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ರಫ್ ಸ್ಟಿಚ್ ಬಿಟ್ಟು ಅದ್ರ ಪಕ್ಕದಲ್ಲಿ ಇರೋವಂಥ ಸ್ಟಿಚ್ಚು ಫೈನಲ್ ಸ್ಟಿಚ್ ಅದು. ಈಗ ನೋಡಿ, 1/2 ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾರ್ಜಿನ್ ಬಿಟ್ಟಿದ್ದೀನಿ. ಮತ್ತು ಇದಕ್ಕೆ ನ್ಯಾಚಸ್ ಎಲ್ಲ ಕೊಟ್ಟ ಮೇಲೆ ಬೇಕಾಗಿದ್ದರೆ ಜಾಸ್ತಿ ಮಾರ್ಜಿನ್ ಇದೆ ಅಂತಂದರೆ ಕಟ್ ಮಾಡ್ಕೊಳ್ಬೋದು. ಹಾಗಾಗಿ ಒಂದು 1/2 ಇಂಚಷ್ಟು ಮಾರ್ಜಿನನ್ನು ಎಕ್ಸ್ಟ್ರಾನೇ ಕೊಟ್ಟು ಕಟ್ ಮಾಡ್ತಾಯಿದ್ದೀನಿ. ಮತ್ತು ಇದು ಈವನ್ ಆಗಿ ಇರೋದಿಲ್ಲಲ್ಲ, ಜಿಗ್ಜಾಗ್ ಆಗಿರೋದ್ರಿಂದ ಸ್ಟಿಚ್ಚು ಒಂದೊಂದು ಕಡೆ ಹತ್ತತ್ರ ಬಂದುಬಿಡುತ್ತೆ. ಹಾಗಾಗಿನೇ ಸ್ವಲ್ಪ ಜಾಸ್ತಿನೇ ಮಾರ್ಜಿನ್ ಕೊಟ್ಟಿದ್ದೀನಿ ನೋಡಿ.
ಇಲ್ಲೆಲ್ಲ ನ್ಯಾಚಸ್ ಕೊಡಬೇಕು, ಚಿಕ್ಕ ಚಿಕ್ಕ ನ್ಯಾಚಸ್ ಕೊಡಬೇಕು. ದೊಡ್ಡದಾಗಿ ದೂರ ಕೊಟ್ಟರೆ ಸೆಟ್ ಆಗೋದಿಲ್ಲ. ಇನ್ನೊಂಚೂರು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಕಡಿಮೆ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಇದ್ರೂ ಟರ್ನ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣೋದಿಲ್ಲ, ದಪ್ಪಗೆ ಕಾಣುತ್ತೆ ನೆಕ್ ಹತ್ರ. ಅದರಿಂದ ಒಳಗಡೆ ಇದ್ರೂ ಕ್ಲಾತು ತುಂಬ ದಪ್ಪ ಇದ್ರೂ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಸ್ವಲ್ಪ ತೆಗ್ದಿದ್ದೀನಿ. ಈಗ ಚಿಕ್ಕ ಚಿಕ್ಕ ನ್ಯಾಚಸ್ ಕೊಟ್ಟು ಟರ್ನ್ ಮಾಡಬೇಕು. ಹತ್ರಕ್ಕೆ ಕೊಡ್ತಾಯಿದ್ದೀನಿ ನ್ಯಾಚಸ್ಸು. ಹತ್ರಕ್ಕೆ ಕೊಟ್ರೇ ಇದು ಟರ್ನ್ ಮಾಡೋಕ್ಕಾಗೋದು. ಕಾರ್ನರಲ್ಲೂ ಅಷ್ಟೇ ನ್ಯಾಚಸ್ಸು ನೋಡ್ಕೊಂಡು ಕೊಡಬೇಕಾಗುತ್ತೆ. ಪ್ರತಿ ಕಾರ್ನರ್ಗೂ ನ್ಯಾಚ್ ಕೊಡಬೇಕು. ನೋಡಿ, ನೆಕ್ ಫುಲ್ಲು ಚಿಕ್ಕ ಚಿಕ್ಕದಾಗಿ ನ್ಯಾಚಸ್ ಕೊಡ್ತಾಯಿದ್ದೀನಿ. ಕ್ಲಾತ್ ಎಲ್ಲರೂ ಜಾಸ್ತಿ ಇದ್ದರೂ ಸಹ ನಾವೀಗ ನೋಡಿಕೊಂಡು ತೆಗಿಬೇಕಾಗುತ್ತೆ. ಟರ್ನ್ ಮಾಡೋಕ್ಕೆ ಮುಂಚೆ ನೋಡಿ, ಇಲ್ಲಿ ಜಾಸ್ತಿ ಇದೆ ಕ್ಲಾತು, ಹಾಗಾಗಿ ತೆಗಿತಾ ಇದ್ದೀನಿ. ಹತ್ರಕ್ಕೆ ನ್ಯಾಚಸ್ ಇದ್ರೇ ಇದು ಟರ್ನ್ ಆದಾಗ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಬ್ಲೌಸಸ್ಸು ಅರ್ಜೆಂಟಾಗಿ ಬಂದರೆ ತಗೊಂಡ್ರೆ ಸ್ವಲ್ಪ ಕಷ್ಟನೇ ಪಟ್ಟು ಬೇಗನೆ ಸ್ಟಿಚ್ ಮಾಡೋಕ್ಕಾಗದೇ ಇರೋದ್ರಿಂದ ಕಷ್ಟಪಟ್ಟೆ ಸ್ಟಿಚ್ ಮಾಡಬೇಕಾಗುತ್ತೆ. ನಾರ್ಮಲ್ ನೆಕ್ಕಿದ್ರೆ ಬೇಗನೆ ಮಾಡ್ಬೋದು, ಈ ಥರ ನೆಕ್ಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ನ್ಯಾಚಸ್ಸು ಹತ್ರಕ್ಕೆ ಎಲ್ಲ ಕಡೆ ಕೊಟ್ಟಿದ್ದಾದಮೇಲೆ ಇದನ್ನು ನೀಟಾಗಿ ತಿರುವಾಕೋಣ. ಇದು ತಿರುವಾಕ್ದಾಗಲೂ ಅಷ್ಟೇ ಪಾಯಿಂಟ್ ಎಲ್ಲೆಲ್ಲಿರುತ್ತೆ ಅದು ನೋಡಿಕೊಂಡು ನೀಟಾಗಿ ಒಳಗಡೆ ಹೋಗದೇ ಇರೋ ರೀತಿ ನೀಟಾಗಿ ಟೈಟಾಗಿ ಎಳ್ಕೋಬೇಕಾಗುತ್ತೆ. ನೋಡಿ, ನಾನು ಒಂದು ಚಿಕ್ಕದೊಂದು ಸ್ಕ್ರೂ ಡ್ರೈವರ್ ಬರುತ್ತೆ, ಆ ರೀತಿ ಸ್ಕ್ರೂ ಡ್ರೈವರ್ ಇಟ್ಕೊಂಡು ಇದನ್ನ ಟರ್ನ್ ಮಾಡ್ಕೊಳ್ತೀನಿ. ಒಂದೊಂದು ಸಲ ಒಳಗಡೆಗೆ ಹೋಗಿದ್ರೆ ಬ್ಯಾಕ್ ಸೈಡಿಂದ ಆ ಥರ ಸ್ಕ್ರೂ ಡ್ರೈವರು ಎಲ್ಪ್ ತಗೊಂಡು ಟರ್ನ್ ಮಾಡಿದ್ರೆ ಈಸಿಯಾಗಿ ಟರ್ನ್ ಆಗುತ್ತೆ. ತುಂಬ ಜೋರಾಗೂ ಮಾಡಬಾರ್ದು, ಅದು ಹೋಲ್ ಆಗೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಡ್ಯಾಮೇಜ್ ಆಗದೆ ನಿಧಾನವಾಗಿ ಎಲ್ಲ ಕಡೆ ನೀಟಾಗಿ ಟರ್ನ್ ಮಾಡ್ಕೊಳ್ಬೇಕು. ವರ್ಕ್ ತುಂಬ ಚೆನ್ನಾಗಿದೆ, ಹ್ಯಾಂಡ್ ವರ್ಕ್ ಬ್ಲೌಸ್ ಇದು. ಇದೆಲ್ಲ ಟರ್ನ್ ಮಾಡ್ಕೊಳ್ಳೋದು, ಸ್ಟಿಚ್ ಹಾಕೋದು ಇದು ಸಹ ಸ್ವಲ್ಪ ಲೇಟ್ ಆಗುತ್ತೆ. ಡೈಲಿ ಸ್ಟಿಚಿಂಗೇ ಮಾಡೋದ್ರಿಂದ ಈ ರೀತಿ ಕೆಲಸನೂ ಒಂದೊಂದು ಸಲ ಬರುತ್ತೆ ನಮಗೆ ಅರ್ಜೆಂಟಾಗಿ, ಆಗ ಮಾಡಿಕೊಡ್ಬೇಕಾಗುತ್ತೆ. ಒಂದಿನ ಕಷ್ಟದ ಕೆಲಸನೂ ಇರುತ್ತೆ, ಒಂದಿನ ಈಸಿ ಕೆಲಸನೂ ಇರುತ್ತೆ. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡೇ ಮಾಡಬೇಕಾಗಿರುತ್ತೆ. ಅದರಲ್ಲೂ ಇದು ಎಂಗೇಜ್ಮೆಂಟ್ ಬ್ಲೌಸು ಅಂತ ಹೇಳಿದ್ದಾರೆ, ಹಾಗಾಗಿ ಸ್ವಲ್ಪ ಹುಷಾರಾಗೆ ಮಾಡಿಕೊಡ್ಬೇಕು. ಎಲ್ಲ ಕಡೆ ನೀಟಾಗಿ ಟೈಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ಆಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕಬೇಕು. ವರ್ಕ್ಗೆ ಬೀಡ್ಸ್ ಯೂಸ್ ಮಾಡಿದ್ದಾರೆ, ವೈಟ್ ಕಲರ್ ಬೀಡ್ಸು, ತುಂಬ ಚೆನ್ನಾಗಿದೆ ವರ್ಕು. ನೋಡಿ, ಟರ್ನ್ ಮಾಡಿದ್ಮೇಲೆ ಯಾವ ರೀತಿ ಕಾಣ್ತಿದೆ ಅಂದ್ಬಿಟ್ಟು. ಈಗ ಟಾಪ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಸಿಂಗಲ್ ಪ್ರೆಷರ್ ಪುಟ್ಟೆ ಹಾಕಿದ್ದೀನಿ, ಆದ್ರೂ ಸ್ವಲ್ಪ ನಿಧಾನವಾಗಿಯೇ ಸ್ಟಿಚ್ ಮಾಡಬೇಕು. ಬೀಡ್ಸ್ ಅಡ್ಡ ಬರ್ತಿದೆ, ಒಂದೊಂದು ಹತ್ರಕ್ಕೇ ಬೀಡ್ಸ್ ಇದೆ ಒಂದೊಂದು ಹತ್ರ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡೆ ಬೀಡ್ಸ್ ಇರೋ ಹತ್ರ ಒಂದು ನೀಡಲು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿಪ್ ಮಾಡಿಬಿಟ್ಟು ನಿಧಾನವಾಗಿ ಟಾಪ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ, ಲೈನಿಂಗು ಈಚೆ ಕಾಣೋ ಥರ ಸ್ಟಿಚ್ ಆಗುತ್ತೆ, ಟೈಟಾಗಿ ಎಳ್ಕೊಳ್ಳಿಲ್ಲ ಅಂದರೆ. ಅದು ನೋಡಿಕೊಂಡು ಲೈನಿಂಗ್ ಮೇಲೆ ಕಾಣದೇ ಇರೋ ರೀತಿ ಬಾಟಮ್ ಸೈಡಿಂದ ಎಳ್ಕೊಂಡು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ವರ್ಕ್ ಮಾಡುವವರು ಬಾರ್ಡರಲ್ಲಿ ದಪ್ಪ ಲೈನ್ ಕೊಟ್ಟಿದ್ರೂ ನಮಗೆ ಸ್ವಲ್ಪ ಈಸಿ ಆಗ್ತಿತ್ತು. ಚಿಕ್ಕ ಲೈನೇ ಕೊಟ್ಟಿದ್ದಾರೆ, ಹಾಗಾಗಿನೇ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ನೆಕ್ ಡಿಸೈನ್ ಇರುವಾಗ. ನಿಧಾನವಾಗಿ
ಬ್ಯಾಕ್ ಸೈಡು ಲೈನಿಂಗ್ ಎಳ್ಕೊಂಡು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಪ್ರೆಷರ್ ಫುಟ್ ಮೇಲೆ ಮಣಿ ಬಂದರೆ ಅಲ್ಲಿ ಒಂದು ನೀಡಲು ಸ್ಕಿಪ್ ಮಾಡ್ತಾಯಿದ್ದೀನಿ. ತುಂಬ ಹತ್ರಕ್ಕೆ ಮಣಿಗಳು ಡಿಸೈನ್ ಎಲ್ಲ ಇದೆ, ಹಾಗಾಗಿನೇ ಮಣಿ ಇರೋ ಜಾಗದಲ್ಲಿ ಒಂದು ನೀಡಲ್ ಸ್ಕಿಪ್ ಮಾಡಿಕೊಂಡು ಸ್ಟಿಚ್ಚನ್ನು ಮೂವ್ ಮಾಡ್ಕೋತಾ ಹೋಗಿದ್ದೀನಿ. ಈ ವಿಡಿಯೋದಲ್ಲಿ ನೆಕ್ ಟರ್ನ್ ಮಾಡೋದು ಅಷ್ಟೇ ವಿಡಿಯೋ ಇದು. ಲಾಸ್ಟಲ್ಲಿ ವಿಡಿಯೋ ಫುಲ್ಲು ತೋರ್ಸೋಕ್ಕಾಗೋದಿಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ಕೊನೆಯಲ್ಲಿ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಪೂರ್ತಿ ಬ್ಲೌಸು ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅನ್ನೋದು ಈ ವಿಡಿಯೋದಲ್ಲೇ ತೋರಿಸ್ತಿದ್ದೀನಿ. ಇನ್ನು ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸು ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ ಇದ್ದಾವೆ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ನೋಡಿ, ಒಂದೊಂದೇ ನೀಡಲು ಮೂವ್ ಮಾಡ್ಕೋತಾ ಹೋಗಿದ್ದೀನಿ. ಕೈಯಿಂದನೇ ವೀಲ್ ಟರ್ನ್ ಮಾಡಿಕೊಂಡು ಮೂವ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಿದ್ದೀನಿ ಒಂದೊಂದು ಹತ್ರ. ಸ್ವಲ್ಪ ನಿಧಾನವಾಗಿ ಸ್ಟಿಚ್ಚನ್ನು ಮಾಡಬೇಕಾಗಿರುತ್ತೆ ಈ ರೀತಿ ನೆಕ್ಗಳು ಇರಬೇಕಾದ್ರೆ. ಈ ಟಾಪ್ ಸ್ಟಿಚ್ ಹಾಕಿದ್ದಾದಮೇಲೆ ಇನ್ನು ಸ್ಪೀಡಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೆಕ್ ಫುಲ್ಲು ಕಂಪ್ಲೀಟ್ ಆಗ್ತಿದೆ ನೋಡಿ, ಎಂಡಿಂಗ್ ಆಯಿತು ನೋಡಿ. ಪೂರ್ತಿಯಾಗಿ ನೆಕ್ ಟರ್ನ್ ಆಗಿ ಟಾಪ್ ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ, ವರ್ಕ್ ತುಂಬ ಚೆನ್ನಾಗಿದೆ, ಹ್ಯಾಂಡ್ ವರ್ಕು. ಬೀಡ್ಸು ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಬ್ಯಾಕ್ ನೆಕ್ಕು ಇದು. ಫ್ರಂಟ್ ನೆಕ್ಗೂ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಮಾಡಬೇಕಾಗಿದೆ ನೋಡಿ. ಪೂರ್ತಿ ನೆಕ್ಕು ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿದೆ ಬ್ಲೌಸ್ ನೆಕ್ ಇದು. ವರ್ಕ್ ಡಿಸೈನು ಅಷ್ಟೇ ಚೆನ್ನಾಗಿದೆ. ಇನ್ನು ಬ್ಲೌಸ್ ಪೂರ್ತಿಯಾಗಿ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬ್ಲೌಸ್ ಇದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಪೂರ್ತಿಯಾಗಿ ಬ್ಲೌಸು ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಈ ರೀತಿ ಕಾಣ್ತಿದೆ ಬ್ಲೌಸು. ಹ್ಯಾಂಗಿಂಗ್ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಬುಟ್ಟಾಸು ಕೊಟ್ಟಿದ್ದಾರೆ ಬೀಡ್ಸಿಂದ ಬ್ಯಾಕ್ ನೆಕ್ಗೆ ಮತ್ತು ಸ್ಲೀವ್ಸ್ಗೆ. ಸ್ಲೀವ್ಸು ನೋಡಿ ಬಾರ್ಡರ್ ಚೆನ್ನಾಗಿ ಕಾಣ್ತಿದೆ. ಈ ಬ್ಲೌಸು ಇಷ್ಟ ಆಗಿದ್ದರೆ ನಿಮಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಇದು ಇನ್ನೊಂದು ಸ್ಲೀವು. ಈ ಬ್ಲೌಸ್ ಕಲರ್ಗೆ ಮತ್ತು ಈ ವರ್ಕ್ ಡಿಸೈನ್ಗೆ ತುಂಬಾ ಚೆನ್ನಾಗಿದೆ. ಹ್ಯಾಂಗಿಂಗು ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ವರ್ಕ್ ಮಾಡಿದ್ದಾರೆ. ಇದು ವರ್ಕ್ ಅವರೇ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ, ಸ್ಟಿಚಿಂಗ್ ಮಾತ್ರ ನಾನು ಮಾಡಿದ್ದೀನಿ. ಫ್ರಂಟ್ ನೆಕ್ಕು ನೋಡಿ ಟರ್ನಿಂಗ್ ಯಾವ ರೀತಿ ಟರ್ನ್ ಮಾಡಿದ್ದೀನಿ ನೆಕ್ಕನ್ನು ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದೆ, ಆದರೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ಬ್ಲೌಸು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.